ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಮಂತ್ರಾಲಯದ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಮಂತ್ರಾಲಯ ರೀಚ್ ಆಗಿದ ತಕ್ಷಣ SR ಹೋಮ್ ಸ್ಟೇನ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಅಲ್ಲೋಗಿ ತಲುಪಿದ್ವಿ. ಅಲ್ಲೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಯ್ತಾ ಇದ್ವಿ. ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು. ಎಲ್ಲ ಹೊಸ ಹೊಸ ಬಟ್ಟೆ ತಂದಿದ್ರು. ನನಗೂ ಅಷ್ಟೇ ಅದೊಂದು ಅಭ್ಯಾಸ ಇದೆ. ರಾಯರ ಹತ್ರ ಹೋಗ್ಬೇಕಾದ್ರೆ ಯಾವಾಗಲೂ ಹೊಸ ಬಟ್ಟೆನೇ ಹಾಕ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಕೂತ್ಕೊಬಿಟ್ಟಿದೆ. ಹಾಗಾಗಿ ನಾನು ಕೂಡ ಸೌಮ್ಯಕ್ಕ ಒಂದು ಒಳ್ಳೆ ಕಾಟನ್ ಸ್ಯಾರಿ ಕೊಟ್ಟಿದ್ದರು. ಆ ಸ್ಯಾರಿನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿಕೊಟ್ಟಿದ್ದ. ರೆಡಿಯಾಗಿ ಫೈನಲಿ ರಾಯರ ಮಠಕ್ಕೆ ಹೋದ್ವಿ. ಅಲ್ಲಿ ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಮಲ್ಲಿಗೆ ಹೂವು ಕೂಡ ಕೊಡಿಸಿದ್ಲು ನಮ್ಮ ಅಕ್ಕ. ಮಲ್ಲಿಗೆ ಹೂವು ತೊಗೊಂಡು ಮುಡ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಾಗ ನನಗೆ ತುಂಬಾ ಬೇಜಾರಾಯಿತು. ಯಾಕೆ ಅಂದರೆ ಮಂತ್ರಾಲಯಕ್ಕೆ ಬರ್ತಿದ್ದಂಗೆ ನಾನು ರವಿ ಜಗಳ ಮಾಡ್ಕೊಂಡ್ವಿ. ಅದಾದಮೇಲೆ ರಾಯರನ್ನ ದರ್ಶನ ಮಾಡೋದು ಫೀಲೇ ಇರಲಿಲ್ಲ ನನಗೆ. ಮನ್ಸಿಗೆ ಒಂಥರ ಬೇಜಾರಿತ್ತು. ಅದಕ್ಕೆ ತುಂಬ ದಿನ ಆದಮೇಲೆ ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ಬಂದಮೇಲಂತೂ ಈ ಸರಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ತುಂಬಾ ಎಷ್ಟು ಖುಷಿ ಕೊಡ್ತು ಮನಸ್ಸಿಗೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಈ ಸಾರಿ ನಾವು ಬಿಚ್ಚಾಲೆ, ಪಂಚಮುಖಿ ಎಲ್ಲ ಕಡೆ ಹೋಗಿ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮಿಸ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.